2,000 ಕೋಟಿ ಆಸ್ತಿ. ಅದನ್ನ ದಯಮಾಡಿ ಸಮಗ್ರ ತನಿಖೆ ಮಾಡೋದಕ್ಕೆ ಒಂದು SIT ಹೋಮ್ ಮಿನಿಸ್ಟರ್ ಮಾಡ್ಲಿ, ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಇಲ್ಲ ಬೇಡಪ್ಪ ಭೂಮಾ ಫೇಜರ್ ಗಮನ ಸೆಳೆದಿದ್ದೀರಿ, ಸರ್ಕಾರ ಉತ್ತರ ಕೊಟ್ಟಿದೆ. ಅದನ್ನ ದಯಮಾಡಿ ಕರೆಕ್ಟ್ ಆಗಿ ಹೇಳ್ಬೇಕಿತ್ತು. ಸಭಾಧ್ಯಕ್ಷೆ, ನಮ್ಮ ಮಾನ್ಯ ಕಂದಾಯ ಮಂತ್ರಿಗಳನ್ನ ಹಾಸನ ತಾಲೂಕು ಕಸ್ಬಾ ಹೋಬಳಿ ಅಂದಿಕೆರೆ ಗ್ರಾಮ ಅಂತ ಹೇಳಿ ಅಲ್ಲಿ 15 ವರ್ಷ ಒಂದೇ ಕಡೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಇರ್ತಾರೆ. ಮಾನ್ಯ ಸಭಾಧ್ಯಕ್ಷರು, ಅವರ ಸೇವಾವಧಿನಲ್ಲಿ ಸರ್ವೆ ನಂಬರ್ 409 ಅದರಲ್ಲಿ ಸುಮಾರು 25 ಎಕರೆ ಜಮೀನನ್ನ ಸಾಗುವಳಿ ಚೀಟಿನೇ ಇಲ್ಲ, ಬೋಗಸ್ ಸಾಗುವಳಿ ಚೀಟಿ ಮಾಡಿ ಅದನ್ನ ಜಮೀನನ್ನ ಸಾಗುವಳಿ ಚೀಟಿ ಇದ್ದವರು ದುರಸ್ತಿ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಅನ್ನ ಸಂಕ್ರಮಣ ಮಾಡಿ ಲೇಔಟ್ ಮಾಡ್ತಾ ಇದ್ದಾರೆ. ಅದು ಹಾಸನ ಸಿಟಿ ಪಕ್ಕದಲ್ಲೇ ಇದೆ. ಮಾನ್ಯ ಸಭಾಧ್ಯಕ್ಷ, ಸುಮಾರು 25 ಎಕರೆ ಪ್ರದೇಶ. ಇದೇ ರೀತಿ ಹಾಸನ ಸುತ್ತಮುತ್ತ ಸುಮಾರು 2,000 ಕೋಟಿ ಬೆಲೆ ಬಾಳೋ ಆಸ್ತಿಗಳನ್ನ ಚಿಕ್ಕಂಡುಗಳ ಇರ್ಬೋದು. ಅದನ್ನ ಲಾಸ್ಟ್ ಟೈಮು ನಮ್ಮ ಉಪಮುಖ್ಯಮಂತ್ರಿಗಳು ಬೆಳಗಾಂ ಅಧಿವೇಶನದಲ್ಲಿ ಅದು ನನ್ನ ಗಮನಕ್ಕೂ ಬಂದಿದೆ. ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ ಹೇಳಿದ್ರು ಮಾನ್ಯ ಸಭಾಧ್ಯಕ್ಷ. ಮತ್ತೆ ಅವ್ರ ಇಲಾಖೆ ಎಚ್ಚೆ ನಾಲೆ ಇದೆ. ಎಚ್ಚೆ ನಾಲೆ ಹೋಗಿರೋದು 84-85ರಲ್ಲಿ ಪರಿಹಾರ ತಾಂಡಾಗಿದೆ. ಮತ್ತೆ 94ರಲ್ಲಿ ಎಚ್ಚೆ ನಾಲೆ ಹೋಗಿದೆ ಅಂತ ಹೇಳಿ ಅದರಲ್ಲೂ ಅದು ಕೈ ಬಿಟ್ಟು ಇದು ಮಾಡಿದ್ದಾರೆ ಅಂತ ಇದನ್ನ ಈ ದರ್ಖಾಸ್ತು ಇದೆಯಲ್ಲ ಗುರುಗಳೇ, ಅದನ್ನು ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷ. ಅದರಿಂದ ಇದು ಬೋಗಸ್ ನಡೀತಾ ಇರೋದ್ರಿಂದ ಸಮಗ್ರವಾಗಿ ತನಿಖೆ ಮಾಡಬೇಕು. ಈ ಹಾಸನ ಸುತ್ತಮುತ್ತ ಏನಿದೆ ಲ್ಯಾಂಡ್ ಮಾಫಿಯಾ ಇದೆ ಮಾನ್ಯ ಸಭಾಧ್ಯಕ್ಷ, ಸುಮಾರು 2,000 ಕೋಟಿ ರೂಪಾಯಿ ಆಸ್ತಿ ಒಟ್ಟೆಲ್ಲ ಚಿಕ್ಕಂಡುಗಳ ಅಂತ ಹೇಳಿ ಅದನ್ನು ದಾಖಲೆ ಸಮೇತ ಕೊಟ್ಟಿದ್ದೀವಿ. ಒಂದು ಕಮಿಟಿ ಮಾಡಿ 1 ವರ್ಷ ಆಯಿತು, ಇವತ್ತಿನವರೆಗೆ ಏನೂ ಇಲ್ಲ. ಲಾಸ್ಟ್ ಬೆಳಗಾಂ ಅಧಿವೇಶನದಲ್ಲೂ ತಾವು ಗಮನಕ್ಕೆ ತಂದಿದ್ದೀನಿ. ಇವತ್ತು ಇದ್ರ ಜೊತೆಗೆ ಹಲವಾರು ಅಲ್ಲೇ ಕೋರ್ಮಂಗ್ಲ ಅಂತ ಇದೆ, ಸಾಗುವಳಿನ ಚೀಟಿನೇ ಇಲ್ಲ, ಬೇರೆ ಪಾಣಿ ಬರೀತಾರೆ ಕೋರ್ಮಂಗ್ಲದಲ್ಲಿ ಸರ್ವೆ ನಂಬರ್ 1ರಲ್ಲಿ. ಈ ಥರ ಪ್ರಕರಣಗಳಿದೆ. ಅದನ್ನ ಹಾಸನ ಸುತ್ತಮುತ್ತ ಹಲವಾರು ಲಾಸ್ಟ್ ಟೈಮು ಉಪಮುಖ್ಯಮಂತ್ರಿಗಳೇ ಸಭೆಯಲ್ಲಿ ಬೆಳಗಾಂನಲ್ಲಿ ಹೇಳಿದ್ರು, ನನ್ನ ಗಮನಕ್ಕೂ ಬಂದಿದೆ ಅಂತ ಕಂದಾಯ ಮಂತ್ರಿಗಳು ಹೇಳಿದ್ರು. ಬೇಕಾದ್ರೆ ಒಂದು SIT ತನಿಖೆನಾದ್ರು ಮಾಡಿಸಿ ಅಂತ ಹೇಳಿ ನಾನು ಉಪಮುಖ್ಯಮಂತ್ರಿಗಳು ಇದ್ದಾರೆ, ಗೃಹ ಮಂತ್ರಿಗಳು ಇದ್ದಾರೆ. ಈ ತರ ಸರ್ಕಾರದ ಪ್ರಾಪರ್ಟಿಗಳನ್ನೆಲ್ಲ ಲೂಟಿ ನಡೀತಾ ಇದೆ ಭೂಮಾಫಿಯಾದವರು. ಅದನ್ನ ದಯಮಾಡಿ ಸಮಗ್ರ ತನಿಖೆ ಮಾಡಿ ಸರ್ಕಾರಕ್ಕೆ ಉಳಿಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರ ಪರವಾಗಿ ಈ ಉತ್ತರವನ್ನು ಕೊಡ್ತಾ ಇದ್ದೇನೆ. ಹಂದಿನಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 409 ಈಗಾಗಲೇ ಅದಕ್ಕೆ ಮಾನ್ಯ ಸದಸ್ಯರು ಹೇಳಿದಾಗೆ ಭೂ ಪರಿವರ್ತನೆ ಆಗಿದೆ. ಆಮೇಲೆ ಈಗಾಗಲೇ ಲೇಔಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಈಗ ಇದರ ಬಗ್ಗೆ ನಾವು ತನಿಖೆ ಮಾಡಿ ಭೂ ಪರಿವರ್ತನೆ ಆಗಿದ್ರೆ ಅದರ ವಿಸ್ತೀರ್ಣ, ಅದರ ಸರ್ವೆ ನಂಬರು ಮತ್ತು ಅದನ್ನೆಲ್ಲ ಅಳತೆ ಮಾಡಿಸಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು 29 ಜನವರಿ 26 ಇತ್ತೀಚೆಗೆನೆ ಮಾಡಿ ತನಿಖೆ ಮಾಡೋದಕ್ಕೆ ಒಂದು ತನಿಖಾ ತಂಡ ರಚನೆ ಮಾಡಿದ್ದಾರೆ. ಅದು ವರದಿ ಬಂದ ಮೇಲೆ ಅದರ ಪ್ರಕಾರ ಕ್ರಮ ತಗೊಳ್ತೇವೆ. ಅದ್ರ ಜೊತೆಗೆ ಲಾಸ್ಟ್ ಟೈಮಿಂದ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಉಪಮುಖ್ಯಮಂತ್ರಿಗಳು ಇದ್ದಾರೆ, ಬೆಳಗಾಂ ಅಧಿವೇಶನದಲ್ಲಿ ಸವಿಸ್ತಾರವಾಗಿ ನಾವು ತನಿಖೆ